ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಉದ್ಯೋಗ ಎಕ್ಸ್ಪ್ರೆಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ 5 ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ನಿಮಗೆ ಕರೆಕ್ಟಾಗಿ ಮಾಹಿತಿನ ಕೊಡಲಿದ್ದೀನಿ. ಓಕೆ, ತುಂಬ ಜನರು ವರ್ಕ್ ಫ್ರಮ್ ಹೋಮ್ ಜಾಬ್ಗಾಗಿ ಕೆಲಸಕ್ಕೆ ಟ್ರೈ ಮಾಡ್ತೀರಾ. ಅದರಲ್ಲಿ ತುಂಬ ಜನರು ಮೋಸ ಹೋಗುವಂಥ ಸಾಧ್ಯತೆಯೇ ಜಾಸ್ತಿ ಇರುತ್ತೆ. ಓಕೆ, ಹಾಗೆ ತುಂಬ ಜನ ಹಾಗೆ ರಿಕ್ವೆಸ್ಟ್ ಮಾಡಿದ್ದಾರೆ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡಿ ಸರ್ ಅಂತ. ಹಾಗಾಗಿ ನಿಮಗೆ ಈ ವಿಡಿಯೋನ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬಲ್ಲಿ ತುಂಬ ಜನರು ನೀವು ಸೋಷಿಯಲ್ ಮೀಡಿಯಾದಲ್ಲಿ, ನೀವು ಯೂಟ್ಯೂಬಲ್ಲಿ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ಬೇಕಾದರೂ ಹೋದರೂ ಕೂಡ, ದೊಡ್ಡ ಯೂಟ್ಯೂಬರ್ ಕೂಡ ಹೋದರೂ ಕೂಡ ನೀವು ಕೆಲವೊಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ವಿಚಾರಿಸಿದಾಗ ನಿಮಗೆಲ್ಲಿ ಕೆಲವೊಂದು ಜಾಬ್ಗಳ ಬಗ್ಗೆ ಮಾಹಿತಿನ ಕೊಡಲಾಗುತ್ತೆ. ಅದರಲ್ಲಿ ನಿಮಗೆ ಕ್ಯಾಪ್ಚಾ ಎಂಟ್ರಿ ಇರ್ಬೋದು, ಇಲ್ಲಾಂದರೆ ನಿಮಗೆ ಸರ್ವೆ ಮಾಡುವಂಥದ್ದು, ಇಲ್ಲಾಂದರೆ ಹ್ಯಾಂಡ್ ರೈಟಿಂಗ್ ಅಂದರೆ ಡಾಟಾ ಎಂಟ್ರಿ ಪ್ರೊಸೆಸಿಂಗ್ ಮಾಡುವಂಥದ್ದು, ಇದೆಲ್ಲ ತುಂಬ ರೀತಿಯ ನಿಮಗೆ ಆ್ಯಡ್ ಎಲ್ಲ ಸಿಗುತ್ತೆ. ಓಕೆ ಸರ್, ನಿಮಗೆ ಕ್ಯಾಪ್ಚಾ ಎಂಟ್ರಿ ಎಕ್ಸಾಂಪಲ್, ಕ್ಯಾಪ್ಚಾ ಎಂಟ್ರಿ ಬಗ್ಗೆ ನಿಮಗೆ ಮಾಹಿತಿ ಬೇಕು. ಕ್ಯಾಪ್ಚಾ ಎಂಟ್ರಿ ಮಾಡ್ತೀರಾ, ಕ್ಯಾಪ್ಚಾ ಎಂಟ್ರಿ ಮಾಡಿದಾಗ ನಿಮಗೆ ಅಲ್ಲಿ ಕೆಲವೊಂದು ಅಮೌಂಟ್ ಸಿಗುತ್ತೆ ಅಂತ ಜಾಸ್ತಿಯಾಗಿ ವಿಡಿಯೋದಲ್ಲಿ 200 ಇಲ್ಲಾಂದರೆ 2000ದಿಂದ 3000 ತನಕ ನಿಮಗೆ ಪರ್ ವೀಕ್ಲಿ ನೀವು 2000 3000 ತನಕ ಪಾಕೆಟ್ ಮನಿ ಅರ್ನಿಂಗ್ ಮಾಡುವಂಥ ವಿಡಿಯೋದಲ್ಲಿ ಕಾಣಿಸಲಾಗುತ್ತೆ. ನಿಮಗೆ ಸ್ಕ್ರೀನ್ಶಾಟ್ ಕೂಡ ಕೊಡಲಾಗುತ್ತೆ. ಓಕೆ, ಸ್ಕ್ರೀನ್ಶಾಟ್ ನೋಡಿದ ಮೇಲೆ ನೀವೇನು ಮಾಡ್ತೀರಾ, ಕ್ಯಾಪ್ಚಾ ಎಂಟ್ರಿ ವೆಬ್ಸೈಟ್ ಲಿಂಕಿಗೆ ಕ್ಲಿಕ್ ಮಾಡಿ ನೀವು ಕ್ಯಾಪ್ಚಾ ಎಂಟ್ರಿ ಇದು ಟ್ರೈ ಮಾಡ್ತೀರಾ. ಓಕೆ, ಟ್ರೈ ಮಾಡಿದ ಮೇಲೆ ನಿಮಗೆ ಅದು ನಿಮ್ಮಲ್ಲಿ ಸಿಗುವಂಥ ನಿಮಗೆ ಅರ್ನಿಂಗ್ ಇದೆಯಲ್ಲ ತುಂಬ ಕಡಿಮೆ ಇರುತ್ತೆ. ಓಕೆ, ಹಾಗಾಗಿ ನೀವು ಕಡಿಮೆ ಅಂದರೆ 1 ತಿಂಗಳು 2 ತಿಂಗಳು ಕಂಟಿನ್ಯೂ ಆಗಿ ಕ್ಯಾಪ್ಚಾ ಎಂಟ್ರಿ ಮಾಡ್ತೀರಾ, ಆದರೆ ನಿಮ್ಮದು ಅರ್ನಿಂಗ್ ಆಗುತ್ತೆ. ಓಕೆ, ಪರವಾಗಿಲ್ಲ. ಓಕೆ, ಸ್ವಲ್ಪ ಅಮೌಂಟ್ ಆಗಿ ನಿಮಗೆ ಅರ್ನಿಂಗ್ ಆಗುತ್ತೆ. ಸರಿ, ಪರವಾಗಿಲ್ಲ. ಕಡೆಗೆ ನೀವು ವಿಡ್ರಾ ಮಾಡಬೇಕಂತ ಹೋದಾಗ ನಿಮಗೆ ಅಲ್ಲಿ ನಿಮ್ಮ ಹಣ ನಿಮಗೆ ಟ್ರಾನ್ಸ್ಫರ್ ಆಗೋದಿಲ್ಲ, ಅಂದರೆ ಅದು ಫೇಕ್ ಆಗಿರುತ್ತೆ, ಸ್ಕ್ಯಾಮ್ ಆಗಿರುತ್ತೆ. ಓಕೆ, ಹಾಗೆ ಕೆಲವೊಂದು ಸರ್ವೆಯಲ್ಲೂ ಕೂಡ 100ರಲ್ಲಿ 90ರಷ್ಟು ಫೇಕೇ ಇರುತ್ತೆ. ಓಕೆ, ಅಲ್ಲಿ ಕೂಡ ಸರ್ವೆ ಮಾಡಿದರೆ ಇಷ್ಟು ಹಣ ಸಿಗುತ್ತೆ ಅಂತ ಹೇಳ್ತಾರೆ, ಆದರೆ ನಿಮಗೆ ಅಲ್ಲಿ ಉಂಟಲ್ಲ ಹಣ ನಿಮಗೆ ಸಿಗುವಂಥ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ. ಓಕೆ, ಹಾಗೆ ಡಾಟಾ ಎಂಟ್ರಿ ಕೂಡ ಕೆಲವೊಂದು ಡಾಟಾ ಎಂಟ್ರಿಯಲ್ಲಿ ನಿಮಗೆ ಮೊದಲೇ ಅಡ್ವಾನ್ಸ್ ಆಗಿ ನಿಮ್ಮ ಕೈಯಿಂದ ಹಣನ ರಿಸೀವ್ ಮಾಡ್ತಾರೆ. 2000ದಿಂದ 3000 ತನಕ ನಿಮ್ಮ ಕೈಯಿಂದ ರಿಸೀವ್ ಮಾಡ್ತಾರೆ. ನಿಮಗೆ ಡಾಟಾ ಎಂಟ್ರಿ ಬಗ್ಗೆ ಪ್ರೊಸೆಸಿಂಗ್ ಬಗ್ಗೆ ಮಾತಾಡ್ತಾರೆ. ಓಕೆ, ನೀವು ಕೆಲಸ ಮಾಡ್ತೀರಾ, ಆದರೆ ನಿಮಗೆ ಅಲ್ಲಿ ಹಣ ಯಾವುದೇ ರೀತಿಯ ಪೇಮೆಂಟ್ ಕೊಡಲಾಗುವುದಿಲ್ಲ. ಈ ಥರ ಸ್ಕ್ಯಾಮ್ ತುಂಬ ಇದೆ. ಸರಿ, ಹಾಗಾದರೆ ಯಾವುದು ನಿಮಗೆ ಸರಿಯಾಗಿ ನಿಮಗೆ ಉಂಟಲ್ಲ ಇಲ್ಲಿ ಪ್ರೊಸೆಸಿಂಗಾಗಿ ನಿಮಗೆ ಉಂಟಲ್ಲ ಉತ್ತಮವಾದ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿನೇ ಕೊಡಲಿದ್ದೀನಿ. ಓಕೆ, ಮೊದಲನೇದಾಗಿ ನಿಮಗೆ ಜಿಯೋ ಕಸ್ಟಮರ್ ಅಸೋಸಿಯೇಟು, ನಿಮಗೆ ಜಿಯೋದಿಂದ ತುಂಬ ವೇಕೆನ್ಸಿ ಇದೆ. ಹಾಗೆ ಫ್ಲಿಪ್ಕಾರ್ಟಲ್ಲೂ ವೇಕೆನ್ಸಿ ಇದೆ. ಹಾಗೆ ನಿಮಗೆ ಡಿಮಾರ್ಟ್ ಹಾಗೆ ಎಲ್ಲ ಕೆಲವೊಂದು ಆನ್ಲೈನ್ ವರ್ಕ್ ಫ್ರಮ್ ಹೋಮ್ ಜಾಬ್, ನಿಮಗೆ ಸ್ವಲ್ಪ ಕಂಪ್ಯೂಟರ್ ಜ್ಞಾನ ಇರಬೇಕು. ಜ್ಞಾನ ಇದ್ದರೆ ಸಾಕು, ನೀವು ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಡ್ಬೋದು. ಜಿಯೋ, ರಿಲಯನ್ಸ್ ಹಾಗೆ ತುಂಬ ಎಲ್ಲ ನಿಮಗೆ ಇಲ್ಲಿ ವೇಕೆನ್ಸಿ ಇರುತ್ತೆ. ಅದರಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಇರುತ್ತೆ. ಲ್ಯಾಪ್ಟಾಪಿಂದ ನೀವು ಸ್ವಲ್ಪ ಕೆಲಸ ಮಾಡಿ ನಿಮಗೆ ತುಂಬ ಅರ್ನಿಂಗ್ ಮಾಡ್ಬೋದು. 25ರಿಂದ 30,000 ತನಕ ನಿಮಗೆ ಅರ್ನಿಂಗ್ ಮಾಡ್ಬೋದು. ಹಾಗೆ ಕೆಲವೊಂದು ಮಿಸೋ ಇದೆ, ಫ್ಲಿಪ್ಕಾರ್ಟ್ ಇದೆ. ಇಲ್ಲಿ ಪ್ರಾಡಕ್ಟನ್ನು ನೀವು ಸೇಲ್ ಮಾಡೋದನ್ನ ಕಮಿಷನ್ ಇದು ಮಾಡೋದು. ಹಾಗೆ ಹೆಲ್ತ್ ಕೇರ್ ಇದು ಪ್ರಾಡಕ್ಟ್ ಇರುತ್ತೆ, ಅದನ್ನು ಕೂಡ ನೀವು ಸೇಲ್ ಮಾಡೋದ್ರಿಂದ ನಿಮಗೆ ಅಲ್ಲಿ ಅರ್ನಿಂಗ್ ಮಾಡ್ಕೋಬೋದು. ಈ ಥರದ್ದು ನಿಮಗೆ ತುಂಬ ಎಲ್ಲ ಜಾಬ್ ವೇಕೆನ್ಸಿ ಇರುತ್ತೆ. ಈ ಥರದ್ದೆಲ್ಲ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ, ಇದೆಲ್ಲ ಜಿನಿನ್ ಆಗಿರುತ್ತೆ. ಓಕೆ, ಹಾಗಾಗಿ ಇಂಥ ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಡಿದರೆ ಪರವಾಗಿಲ್ಲ. ಆದರೆ ನೀವು ನೇರವಾಗಿ ನಾನು ಮೊದಲೇ ಹೇಳಿದಂಥ ಕೆಲವೊಂದು ಜಾಬ್ಗಳ ಬಗ್ಗೆ ನೀವು ಇದು ಮಾಡಿದರೆ ನಿಮಗೆ ತುಂಬ ಲಾಸ್ ಆಗುತ್ತೆ. ನಿಮ್ಮ ಸಮಯ, ನಿಮ್ಮ ಟೈಮು, ನಿಮ್ಮ ಹಣನೂ ಹೋಗುವಂಥ ಸಾಧ್ಯತೆ ಇರುತ್ತೆ. ಸರಿ, ಹಾಗಾದರೆ ನಿಮಗೆ ಯಾವ ರೀತಿ ನೀವು ಈ ಕಸ್ಟಮರ್ ಕೇರಿಗೆ ನಾನು ಹೇಳಿದಂಥ ಕೆಲವೊಂದು ಪ್ರೊಸೆಸಿಂಗು. ಓಕೆ, ಹಾಗೆ ಯೂಟ್ಯೂಬಲ್ಲೂ ನಿಮಗೆ ಅರ್ನಿಂಗ್ ಮಾಡ್ಬೋದು, ಟೆಲಿಗ್ರಾಮಲ್ಲಿ ಅರ್ನಿಂಗ್ ಮಾಡ್ಬೋದು, ಫೇಸ್ಬುಕ್ಕಲ್ಲಿ ಅರ್ನಿಂಗ್ ಮಾಡ್ಬೋದು, ಇನ್ಸ್ಟಾಗ್ರಾಮಲ್ಲಿ ಅರ್ನಿಂಗ್ ಮಾಡ್ಬೋದು. ಎಕ್ಸಾಂಪಲ್ ಆಗಿ ನಾನು ಯೂಟ್ಯೂಬಲ್ಲಿ ಹೇಳ್ತೀನಿ. ಯೂಟ್ಯೂಬಲ್ಲಿ ನಿಮಗೆ ಬೇಕಾದಂಥ ಸ್ಕಿಲ್ ಇರುತ್ತೆ, ಹೌದಲ್ಲ. ಕುಕ್ಕಿಂಗ್ ಆಗಲಿ, ಎಜುಕೇಷನ್ ಆಗಿರಲಿ, ನೀವು ಗ್ರ್ಯಾಜುಯೇಟ್ ಆಗಿದ್ದರೆ ನಿಮ್ಮ ಎಜುಕೇಷನ್ ಬಗ್ಗೆ ನಿಮಗೆ ವಿಡಿಯೋ ಮಾಡ್ಬೋದು. ಓಕೆ, ಅಂದರೆ ಸ್ಟೂಡೆಂಟ್ಗಳಿಗೆ ಹೆಲ್ಪ್ ಆಗುತ್ತೆ ನಿಮ್ಮ ಒಂದು ವಿಡಿಯೋ. ಓಕೆ, ಇದೇ ಥರ. ಹಾಗೆ ನಿಮಗೆ ಅಡುಗೆ ಬಗ್ಗೆ ತುಂಬ ನಾಲೆಜ್ ಇದ್ದರೆ ಕೂಡ ಉಂಟಲ್ಲ, ನೀವು ಅಡುಗೆ ಬಗ್ಗೆ ನೀವು ಹೊಸ ವಿಡಿಯೋನ ಮಾಡ್ಬೋದು. ಏಕೆಂದರೆ ನೀವು ಅಡುಗೆ ಮಾಡುವಂಥ ವಿಧಾನ, ಯಾವ ರೀತಿ ಅಡುಗೆ ಮಾಡುವಂಥ ವಿಧಾನ, ಎಲ್ಲರಿಗೂ ತುಂಬ ಅಂದರೆ ಬೇರೆ ಕಲ್ಚರಿಂದ ಇದು ಫುಡ್ ಮಾಡುವಂಥದ್ದು ಇದು ಇಂಟ್ರೆಸ್ಟ್ ತುಂಬ ಜನರಿಗೆ ಇರುತ್ತೆ. ವೀಡಿಯೋನ ನೋಡಿ ಕಲಿತ್ಕೊಳ್ಳುವಂಥ ಆಸಕ್ತಿ ಇರುತ್ತೆ. ಅಂಥವರಿಗೆ ನಿಮ್ಮ ಟ್ಯಾಲೆಂಟನ್ನು ನೀವು ಪ್ರೊವೈಡ್ ಮಾಡ್ಬೋದು ವಿಡಿಯೋ ಮುಖಾಂತರ. ಓಕೆ, ಅದರಲ್ಲೂ ಕೂಡ ನಿಮಗೆ ಉಂಟಲ್ಲ, ನಿಮಗೆ ಫೇಸ್ ಕಾಣಿಸ್ಲಿಕ್ಕೆ ನಿಮಗೆ ಇಷ್ಟ ಇಲ್ಲ ಅಂದರೂ ನಿಮಗೆ ಉಂಟಲ್ಲ ನಿಮ್ಮ ವಾಯ್ಸ್ ಮುಖಾಂತರ ನೀವು ಉಂಟಲ್ಲ ವಿಡಿಯೋನ ಕ್ರಿಯೇಟ್ ಮಾಡ್ಬೋದು. ಹಾಗೆ ನಿಮಗೆ
ಎಜುಕೇಷನ್ಗೆ ನೀವು ಒಂದು ಬೋರ್ಡ್ ಮುಖಾಂತರ ಉಂಟಲ್ಲ ಸ್ಟೂಡೆಂಟ್ಗಳಿಗೆ, ಅಂದರೆ ಕೊರೋನಾ ಟೈಮಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಇದು ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ರಲ್ಲ, ಅದೇ ಥರ ನೀವು ಸಹ ಉಂಟಲ್ಲ ಬೋರ್ಡಲ್ಲಿ ಎಕ್ಸಾಮ್ ಬಗ್ಗೆ, ಯಾವ ಎಕ್ಸಾಮಿಗೆ, ಫೈನಲ್ ಎಕ್ಸಾಮ್ಗೆ ಯಾವ ಕ್ವಶನ್ ಬರುತ್ತೆ, ಯಾವ ಇಂಪಾರ್ಟೆಂಟ್ ಕ್ವಶನ್ ಬರುತ್ತೆ, ಆ ಫುಲ್ ಮಾರ್ಕ್ ತೆಗಿಲಿಕ್ಕೆ ಯಾವ ರೀತಿಯೆಲ್ಲ ಟ್ರೈನ್ ಮಾಡಬೇಕಾಗುತ್ತೆ, ಇದ್ರ ಬಗ್ಗೆ ಎಲ್ಲ ನೀವು ಮಾಹಿತಿನ ಉಂಟಲ್ಲ ವಿಡಿಯೋ ಮುಖಾಂತರ ಸ್ಟೂಡೆಂಟ್ಗಳಿಗೆ ಪ್ರೊವೈಡ್ ಮಾಡ್ಬೋದು. ಇದು ಕೂಡ ತುಂಬ ನಾಲೆಜಾಗಿ ನಡೆಯುತ್ತೆ. ಹಾಗೆ ಇನ್ನೂ ನಿಮಗೆ ಕಂಪ್ಯೂಟರ್ ಬಗ್ಗೆ ಜಾಸ್ತಿ ನಾಲೆಜ್ ಇದ್ದರೆ, ವೆಬ್ಸೈಟು ನೀವು ತುಂಬ ಇಂಜಿನಿಯರಿಂಗ್ ಎಲ್ಲ ಮಾಡಿದರೆ ನಿಮಗೆ ವೆಬ್ಸೈಟ್ ಕ್ರಿಯೇಟ್ ಮಾಡೋದು ತುಂಬ ಸುಲಭವಾಗಿರುತ್ತೆ. ವೆಬ್ಸೈಟ್ ಮುಖಾಂತರ ನಿಮ್ಮ ಪೋಸ್ಟು ಮಾಡೋದು, ಹೋಸ್ಟಿಂಗ್ ಮಾಡಿಕೊಂಡು ನಿಮ್ಮ ಪೋಸ್ಟನ್ನು ಪ್ರೊವೈಡ್ ಮಾಡೋದು, ಇದರಿಂದಲೂ ಕೂಡ ಗೂಗಲ್ ಆ್ಯಡ್ಸೆನ್ಸಿಂದ ನಿಮಗೆ ತುಂಬ ಹಣ ಸಿಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ನಿಮಗೆ ನೀವು ಕಾಮಿಡಿಯಾಗಿ ಮಾತನಾಡುವಂಥವ್ರು ಇದ್ದರೆ ನೀವು ಕಾಮಿಡಿ ವೀಡಿಯೋಸ್, ಶಾರ್ಟ್ಸ್ ವೀಡಿಯೋ ಈ ಥರದ್ದೆಲ್ಲ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿಕೊಂಡು ತುಂಬ ಅರ್ನಿಂಗ್ ಮಾಡ್ಬೋದು. ಇದು ನಿಮ್ಮ ಫೇಸ್ಬುಕ್ಕಲ್ಲೂ ಡಿಪೆಂಡ್ ಆಗುತ್ತೆ, ಫೇಸ್ಬುಕ್ಕಲ್ಲೂ ಕೂಡ ನೀವು ಮಾಡ್ಬೋದು. ಹಾಗೆ ನಿಮ್ಮ ಟೆಲಿಗ್ರಾಮಲ್ಲೂ ಕೂಡ ನಿಮಗೆ ಅರ್ನಿಂಗ್ ಮಾಡ್ಬೋದು. ಇದು ಕೂಡ ತುಂಬ ಸುಲಭ. ಟೆಲಿಗ್ರಾಮಲ್ಲೂ ಕೂಡ ನೀವು ಯೂಟ್ಯೂಬ್, ಫೇಸ್ಬುಕ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಇದೆಲ್ಲ ಒಂದೇ ಕಡೆ ಕನೆಕ್ಟ್ ಮಾಡಿಕೊಂಡು ನೀವು ಎಲ್ಲ ಕಡೆ ಅರ್ನಿಂಗ್ ಮಾಡ್ಬೋದು. ಇದೆಲ್ಲ ನಿಮಗೆ ಈಸಿ ಆದಂಥ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ. ಹಾಗೆ ಜಿಯೋ ಕಸ್ಟಮರ್ ಕೇರು ಮತ್ತು ಮೀಸೋ ಇದೆಲ್ಲ ತುಂಬ ಎಲ್ಲ ಇದೆ. ಇದಕ್ಕೆ ನೀವು ಪಿಂಟ್ರೆಸ್ಟ್ ಮುಖಾಂತರ ನೀವು ಇದೆಲ್ಲ ಆ್ಯಡ್ ಮಾಡಿಕೊಂಡು ನಿಮ್ಮ ಸೇಲ್ಸ್, ಇದು ಫ್ಲಿಪ್ಕಾರ್ಟ್ ಪ್ರಾಡಕ್ಟನ್ನು ಸೇಲ್ ಮಾಡೋದು, ಇದರಿಂದ ನೀವು ಕಮಿಷನನ್ನು ಪಡೆದುಕೊಳ್ಳೋದು ಇದೆಲ್ಲ ಮಾಡ್ಬೋದು. ಓಕೆ, ಇದಕ್ಕೆಲ್ಲ ನೀವು ತುಂಬ ಕಂಪನಿ ಸಪೋರ್ಟ್ ಮಾಡುತ್ತೆ. ಓಕೆ, ಕೆಲವೊಂದು ಇಂಟರ್ವ್ಯೂ ಕೂಡ ಇರುತ್ತೆ, ಆನ್ಲೈನ್ ಇಂಟರ್ವ್ಯೂ ಇರುತ್ತೆ. ಒಮ್ಮೆ ನೀವು ಸೆಲೆಕ್ಟ್ ಆದರೆ ನಿಮಗೆ ಲ್ಯಾಪ್ಟಾಪ್ ಮುಖಾಂತರ ನೀವು ವರ್ಕ್ ಫ್ರಮ್ ಹೋಮ್ ಜಾಬು, ಅಂದರೆ ಮನೆಯಲ್ಲೇ ಕೂತು ನಿಮಗೆ ಬೇಕಾದಂಥ ಟೈಮ್ ಪ್ರಿಪೇರ್ ಮಾಡಿಕೊಂಡು ನೀವು ಕೆಲಸ ಮಾಡ್ಬೋದು. ಇದೆಲ್ಲ ಜಿನಿನಾದ ಜಾಬ್ ಆಗಿರುತ್ತೆ. ಓಕೆ, ಇದರ ಬಗ್ಗೆ ನಿಮಗೆ ಯಾವುದೇ ರೀತಿಯ ಲಿಂಕ್ ಬೇಕಾದರೆ ಜಿಯೋ ಕಸ್ಟಮರ್ ಕೇರು, ಮೀಸೋ, ಫ್ಲಿಪ್ಕಾರ್ಟು ಇದರ ಬಗ್ಗೆ ಎಲ್ಲ ನೀವು ಕೆಲಸ ಮಾಡಲಿಕ್ಕೆ ಇಷ್ಟ ಇದ್ದರೆ ನಿಮಗೆ ಲಿಂಕ್ ಬೇಕಂತ ಹೇಳಿದರೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡ್ತೇನೆ. ಓಕೆ, ನೋ ಪ್ರಾಬ್ಲಮ್. ಓಕೆ, ಸರಿ. ಹಾಗೆ ಈ ಥರ ನಿಮಗೆ ಗೌರ್ಮೆಂಟ್ ಜಾಬ್ಗಳ ಬಗ್ಗೆ ಮಾಹಿತಿನೂ ಕೊಡ್ತಾ ಇರ್ತೀನಿ. ನನ್ನ ವೆಬ್ಸೈಟು ಕೂಡ ಇದೆ, subscribesevi.xyz. ಇದರಲ್ಲಿ ನಮ್ಮ ಕೆಲವೊಂದು ಗೌರ್ಮೆಂಟ್ ಜಾಬ್, ಇಂಜಿನಿಯರಿಂಗ್ ಜಾಬು, ಜಿಯೋ, ರಿಲಯನ್ಸು, ಫ್ಲಿಪ್ಕಾರ್ಟು ಈ ಥರದ ಜಾಬ್ ಬಗ್ಗೆಲ್ಲ ಮಾಹಿತಿನ ಕೊಡ್ತಾ ಇರ್ತೀನಿ. ಇನ್ಫೋಸಿಸ್ ಇದರ ಬಗ್ಗೆಲ್ಲ ಮಾಹಿತಿನ ಕೊಡ್ತಾ ಇರ್ತೀನಿ. ಹಾಗೆ ಮಂಗಳೂರು, ಕರ್ನಾಟಕದ ಕೆಲವೊಂದು ಕಡೆ ಲೋಕಲ್ ಜಾಬ್ಸ್ ಬಗ್ಗೆ ಕೂಡ ನಿಮಗೆ ಮಾಹಿತಿನ ಕೊಡ್ತಾ ಇರ್ತೀನಿ. ಯಾವುದೇ ರೀತಿಯ ಶುಲ್ಕನ ನಾನು ತೆಗೆದುಕೊಳ್ಳೋದಿಲ್ಲ, ಫ್ರೀಯಾಗಿ ವಿಡಿಯೋನ ಪ್ರೊವೈಡ್ ಮಾಡ್ತೀನಿ. ನಿಮಗೆ ನಂಬರ್ ಕೂಡ ಪ್ರೊವೈಡ್ ಮಾಡ್ತಾ ಇರ್ತೀನಿ. ಓಕೆ, ನಂಬರ್ ಮುಖಾಂತರ ನೀವು ನೇರವಾಗಿ ನೀವು ಇದು ಮಾಡ್ಬೋದು. ನಿಮ್ಮ ಸ್ಕಿಲ್ಗೆ ನಿಮಗೆ ಬೇಕಾದಂಥ ಕೆಲಸಕ್ಕೆ ನೀವು ನಂಬರ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಡೀಲ್ ಮಾಡ್ಕೋಬೋದು. ಇಲ್ಲಿ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ. ನಿಮಗೆ ಬೇಕಾದಂಥ ಏರಿಯಾದಲ್ಲಿ ಮಂಗಳೂರಾಗಲಿ, ಕಾರ್ಕಳ, ಉಡುಪಿ, ಶಿರ್ವ, ಕುಂದಾಪುರ ಹಾಗೆ ಬೆಳಗಾವಿ ಹೀಗೆಲ್ಲ ಕವರ್ ಮಾಡ್ತಾಯಿದ್ದೆ, ಕುಮಟಾ ಹೀಗೆ ತುಂಬ ಜಾಗದಲ್ಲಿ ಕರ್ನಾಟಕದ ಕೆಲವೊಂದು ಜಾಗದಲ್ಲಿ ನಾವು ಕವರ್ ಮಾಡ್ತಾ ಇದ್ದೀನಿ. ಓಕೆ, ಟ್ರಸ್ಟೆಡ್ ಆದ ಉದ್ಯೋಗ ಇರುತ್ತೆ, ಲೋಕಲ್ ಜಾಬ್ ಆಗಿರುತ್ತೆ ಅದು. ಓಕೆ, ನಿಮಗೆ ಲೋಕಲ್ ಆಗಿ ನಿಮಗೆ ಅರ್ನಿಂಗ್ ಮಾಡಬೇಕಂತ ಇರುವವರಿಗೆ ಈ ಕೆಲಸ ನಿಮಗೆ ತುಂಬ ಉಪಯುಕ್ತ ಆಗುತ್ತೆ ಅಂತ ತಿಳ್ಕೊಳ್ತಿದ್ದೀನಿ. ಯಾಕೆಂದರೆ ನಿಮಗೆ ಇಲ್ಲಿ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ. ಓಕೆ, ಫ್ರೀಯಾಗಿ ಇದು ಮಾಡ್ಕೋಬೋದು. ನಿಮ್ಮ ಇಲ್ಲಿ ಹಣ ಕಳೆದುಕೊಳ್ಳುವಂಥ ಸಾಧ್ಯತೆಯೇ ಇಲ್ಲ. ಓಕೆ, ಹಾಗೆ ಕೆಲವೊಂದು ನೀವು ನಿಮ್ಮ ಕಾಲು ಮುಖಾಂತರ ನೀವು ನಿಂತ್ಕೋಬೇಕಂದ್ರೆ ನೀವು ಕೆಲವೊಂದು ನಾನು ಹೇಳಿದಂಥ ಕೆಲವೊಂದು ಗೌರ್ಮೆಂಟ್ ಜಾಬ್ ಇರುತ್ತೆ, ಸರ್ಕಾರಿ ಹಾಗೆ ಪ್ರೈವೇಟ್ ಜಾಬ್ ಕೂಡ ಇರುತ್ತೆ. ಹೈ ಲೆವೆಲ್ ಸ್ವಲ್ಪ ಜಾಸ್ತಿ ಅರ್ನಿಂಗ್ ಮಾಡ್ಕೋಬೋದು. ಹಾಗೆ ನಿಮಗೆ ಆಲ್ರೆಡಿ ನಾನು ಹೇಳಿದ್ದೀನಿ, ಸೋಷಿಯಲ್ ಮೀಡಿಯಾದಲ್ಲೂ ನೀವು ತುಂಬ ಈಸಿಯಾಗಿ ಕೆಲಸ ಮಾಡ್ಕೋಬೋದು. ಅದು ಕೂಡ ತುಂಬ ಈಸಿಯಾಗಿ ಅರ್ನಿಂಗ್ ಮಾಡುವಂಥ ಮೆಥಡು. ನೀವು ಯೂಟ್ಯೂಬಲ್ಲಿ ಹೋಗಿ ನಿಮಗೆ ಬೇಕಾದ ನಿಮಗೆ ಗೊತ್ತಿರುವಂಥ ಸ್ಕಿಲ್ ಯಾವುದಿದೆ ನೀವು ಟೆಸ್ಟ್ ಮಾಡಿ. ಎಕ್ಸಾಂಪಲ್, ನಿಮಗೆ ಕುಕ್ಕಿಂಗ್ ಬಗ್ಗೆ ಆಸಕ್ತಿ ಇದ್ದರೆ ನೀವು ಯೂಟ್ಯೂಬಲ್ಲಿ ಹೋಗಿ ಚೆಕ್ ಮಾಡಿ. ಕರ್ನಾಟಕದವರು ಬೇರೆ ಬೇರೆ ಲ್ಯಾಂಗ್ವೇಜ್, ನಿಮಗೆ ಗೊತ್ತಿರುವಂಥ ಲ್ಯಾಂಗ್ವೇಜು. ಓಕೆ, ನಿಮಗೆ ಗೊತ್ತಿರುವಂಥ ಲ್ಯಾಂಗ್ವೇಜು, ಆದರೆ ವೀಡಿಯೋ ಶೂಟ್ ಮಾಡುವಾಗ ವೀಡಿಯೋ ಎಡಿಟಿಂಗ್ ಇದೆಯಲ್ಲ ಅದು ಕೂಡ ನಿಮಗೆ ಕಲ್ತ್ಕೋಬೇಕಂದ್ರೆ ನಿಮಗೆ ಯೂಟ್ಯೂಬಲ್ಲಿ ಹೋಗಿ ಚೆಕ್ ಮಾಡಿ ಸಾಕು. ವೀಡಿಯೋ ಎಡಿಟಿಂಗ್ ಮಾಡುವಂಥ ಪ್ರೊಸೆಸಿಂಗು, ಯಾವ ಸಾಫ್ಟ್ವೇರ್ ಮುಖಾಂತರ ಎಡಿಟ್ ಮಾಡ್ಬೋದು, ಯಾವ ರೀತಿ ಎಡಿಟ್ ಮಾಡ್ಬೋದು ಎಲ್ಲನೂ ಅಲ್ಲಿ ನಿಮಗೆ ಕ್ಲಿಯರಾಗಿ ಕೊಡಲಾಗುತ್ತೆ. ಹೌದಲ್ವಾ? ನಿಮಗೆಲ್ಲ ಮಾಹಿತಿನೂ ಫ್ರೀಯಾಗಿ ಸಿಗುತ್ತೆ. ಓಕೆ, ನೀವು ಇದನ್ನು ಡೈರೆಕ್ಟಾಗಿ ಇದು ಮಾಡ್ಕೋಬೋದು. ನಿಮ್ಮ ಸ್ಕಿಲ್ಲನ್ನು ಪ್ರೊವೈಡ್ ಮಾಡ್ಬೋದು, ನಿಮ್ಮ ಆಡಿಯನ್ಸ್ಗೆ ನೀವು ಪ್ರೊವೈಡ್ ಮಾಡ್ಬೋದು. ಯಾವುದೇ ರೀತಿಯಲ್ಲಿ ಅಭ್ಯಂತರ ಇರೋದಿಲ್ಲ. ಓಕೆ, ಹಾಗೆ ನಿಮಗೆ ಯಾವುದೇ ಚಾರ್ಜ್ ಕೂಡ ಇರೋದಿಲ್ಲ. ನೀವು ಕನಿಷ್ಠ ಅಂದರೆ 1 ವರ್ಷನಾದರೂ ಕನಿಷ್ಠ ನೀವು ಕೆಲಸ ಮಾಡಬೇಕಾಗುತ್ತೆ. ಕೆಲವೊಂದು ಸಲ ನಿಮಗೆ 1 ತಿಂಗಳಲ್ಲೇ ನೀವು ಸಕ್ಸಸ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಕೆಲವೊಮ್ಮೆ 1 ವರ್ಷವೂ ಆಗ್ಬೋದು. ಓಕೆ, ಆದರೆ ನಿಮ್ಮ ನಿರಂತರ ಪ್ರಯತ್ನ, ನೀವು ದಿನನಿತ್ಯ ಡೈಲಿ ವಿಡಿಯೋ ಅಪ್ಲೋಡ್ ಮಾಡಬೇಕಂದ್ರೆ 1 ರಿಂದ 2 ವಿಡಿಯೋ ಡೈಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಈ ಥರ ಮಾಡೋದ್ರಿಂದ ನಿಮ್ಮ ಚಾನಲ್ ಶೀಘ್ರ ತುಂಬ ಸುಲಭವಾಗಿ ಸಕ್ಸಸ್ಫುಲ್ ಆಗುತ್ತೆ. ಒಮ್ಮೆ ನಿಮ್ಮದು 4 hour ಇಲ್ಲಿ ತುಂಬ ಎಲ್ಲ ಪ್ರೊಸೆಸಿಂಗ್ ಇದೆ. 1000 ಸಬ್ಸ್ಕ್ರೈಬ್ ಬರಬೇಕು, 1K ಸಬ್ಸ್ಕ್ರೈಬ್ ಬರಬೇಕಂತ ಹೇಳ್ತಿದ್ದಾರೆ. ಹಾಗೆ 4K
ವಾಚ್ ಟೈಮ್ ಕೂಡ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇದು ಕೂಡ ತುಂಬ ದೊಡ್ಡ ವಿಷಯ ಅಲ್ಲ. ನೀವು ನಿರಂತರ ಕೆಲಸ ಮಾಡಿದರೆ ಇದು ಸಕ್ಸಸ್ಫುಲಿಯಾಗಿ ಮಾಡ್ಬೋದು. ನೀವು ಲೈವ್ ಮುಖಾಂತರ ಕೂಡ ಇದು ಮಾಡ್ಕೋಬೋದು. ಆಡಿಯನ್ಸ್ ಮುಖಾಂತರ ನೀವು ಜಾಸ್ತಿ ಮಾರ್ಜಿನ್ ಕೊಟ್ಕೋಬೋದು. ಹಾಗೆ ಎಜುಕೇಷನ್ ಕೂಡ ಇದೆ. ನೀವು ಜಾಸ್ತಿಯಾಗಿ ಸ್ಟಡಿ ಮಾಡ್ತೀರಾ, 10ನೇ ಕ್ಲಾಸು ಸ್ಟಡಿ ಮಾಡಿದ್ರೆ PUC ಟ್ರೈ ಮಾಡ್ತೀರಾ. ಸ್ಟಡಿನ ಮಾಡಿದ್ಮೇಲೆ ನಿಮಗೆ 10ನೇ ಕ್ಲಾಸ್ ಬಗ್ಗೆ ಪಠ್ಯಪುಸ್ತಕಗಳ ಬಗ್ಗೆ ಮಾಹಿತಿ ನಿಮ್ಮಲ್ಲಿ ಇರುತ್ತೆ, ಹೌದಲ್ವಾ? ಅದೇ ಮಾಹಿತಿನ ನೀವು ವಿಡಿಯೋ ಮುಖಾಂತರ ಸ್ಟೂಡೆಂಟ್ಗಳಿಗೆ ಜಾಸ್ತಿಯಾಗಿ ಪ್ರೊವೈಡ್ ಮಾಡ್ಬೋದು. ಯಾಕೆಂದರೆ ಯಾವ್ಯಾವ ಕ್ವಶನು ಅಂದರೆ ಎಲ್ಲರೂ ಸ್ಟೂಡೆಂಟ್ಗಳು ಜಾಸ್ತಿ ಮಾರ್ಕ್ಸನ್ನು ಪಡಿಬೇಕು, ಟ್ಯೂಷನ್ ತೆಗಿಬೇಕು, ಟ್ಯೂಷನ್ಗೆ ಹೋಗಬೇಕು, ಕಲ್ತ್ಕೋಬೇಕು, ಎಲ್ಲ ಸ್ಟೂಡೆಂಟ್ಗೆ ಆಸಕ್ತಿ ಇರುತ್ತೆ. ಆದರೆ ಅವರಿಗೆ ಯಾವ ರೀತಿ ಟೀಚಿಂಗ್ ಕೊಡುವವರು, ಟ್ರೈನಿಂಗ್ ಕೊಡುವವರು ಬೇಕಲ್ವಾ? ಹಾಗಾಗಿ ನೀವು ಆನ್ಲೈನ್ ಮುಖಾಂತರ ನಿಮ್ಮ ಟ್ಯಾಲೆಂಟನ್ನು ನೀವು ಅಲ್ಲಿ ಪ್ರೊವೈಡ್ ಮಾಡ್ಕೋಬೋದು ಈಸಿಯಾಗಿ. ಓಕೆ, ತುಂಬ ಜನರಿಗೆ ಇದು ಹೆಲ್ಪ್ಫುಲ್ ಆಗಿರುತ್ತೆ. ಓಕೆ, ಹಾಗೆ ಕಮೆಂಟ್ ಮುಖಾಂತರ ಅವರಿಗೆ ಬೇಕಾದಂಥ ಅವರಿಗೆ ಏನೇ ಸಮಸ್ಯೆ ಇದ್ದರೂ, ಏನೇ ಡೌಟ್ ಇದ್ದರೂ ಕೂಡ ನಿಮ್ಮಲ್ಲಿ ಕೇಳ್ತಾ ಅದ್ರ ಬಗ್ಗೆ ನೀವು ಮಾಹಿತಿನ ಸಾಲ್ವ್ ಮಾಡ್ಕೋಬೋದು. ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ಅವರ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡಿಕೊಡ್ಬೋದು. ಹಾಗೆ ಕ್ವಶನ್ ಪೇಪರ್ ಬಗ್ಗೆ ಕ್ವಶನ್ ಇರುತ್ತೆ, ಕ್ವಶನ್ಗೆ ಆನ್ಸರು, ಕರೆಕ್ಟಾದ ಆನ್ಸರ್ ಯಾವ ರೀತಿ ಇರ್ಬೋದು, ಯಾವ ರೀತಿ ಕೊಡ್ಬೋದು, ಇದರ ಬಗ್ಗೆ ನಿಮಗೆ ಐಡಿಯಾ ಇದ್ದರೆ ಅದನ್ನು ಕೂಡ ಪ್ರೊವೈಡ್ ಮಾಡ್ಬೋದು. ಇದೆಲ್ಲ ತುಂಬ ಈಸಿ ಆದಂಥ ಕೆಲಸ ಆಗಿರುತ್ತಲ್ವಾ? ಸ್ಟೂಡೆಂಟ್ಗಳಿಗೆ ಇದೇನೋ ತುಂಬ ಕಷ್ಟದ ಕೆಲಸನೇ ಅಲ್ಲ. ಓಕೆ, ಹಾಗೆ ಮನೆಯಲ್ಲಿ ಇರುವಂಥ ಮಹಿಳೆಯರು ಈಸಿಯಾಗಿ ಮಾಡಬೇಕಾದಂಥ ಈಸಿಯಾಗಿ ಮಾಡ್ಬೋದು. ಅಂದರೆ ಇದು ಕುಕ್ಕಿಂಗ್ ಚಾನೆಲ್ ಮಾಡ್ಬೋದು, ಅಡುಗೆ ಕೆಲಸ, ಮನೆಯಲ್ಲಿ ಮಾಡುವಂಥ ಅಡುಗೆ ಬಗ್ಗೆ ಮಾಹಿತಿನ ಕೊಡೋದು ಆಡಿಯನ್ಸಿಗೆ. ಓಕೆ, ಮೊದಲು ನಿಮಗೆ ವ್ಯೂಸ್ ಬರುವಂಥ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ. ನೀವು ಡೈಲಿ ವಿಡಿಯೋ ಅಪ್ಲೋಡ್ ಮಾಡುವಂಥ ಇದ್ದರೆ ನಿಮ್ಮದೊಂಟೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಕೂಡ ಬರುತ್ತೆ, ನಂತರ ನಿಮ್ಮದು ಆಡಿಯನ್ಸ್ ವ್ಯೂಸ್ ಕೂಡ ಬರ್ತಾ ಇರುತ್ತೆ. ಓಕೆ, ನೀವು ಸಕ್ಸಸ್ಫುಲ್ ಆಗ್ತಾರೆ. ಹಾಗೆ ಫೇಸ್ಬುಕ್ಕು ಕೂಡ ನಿಮ್ಮಲ್ಲಿ ತುಂಬ ಈಸಿಯಾಗಿ ನೀವು ಫೇಸ್ಬುಕ್ಕಲ್ಲೂ ಕೂಡ ನಿಮ್ಮ ಬಗ್ಗೆ ವೀಡಿಯೋನ ಅಪ್ಲೋಡ್ ಮಾಡ್ಕೋಬೋದು. ನೀವು ಬೇರೆಯವರ ವೀಡಿಯೋನ ಅಪ್ಲೋಡ್ ಮಾಡಬಾರ್ದು. ಮತ್ತು ಇಲ್ಲಿ ತುಂಬ ಕಂಡೀಷನ್ ಇದೆ ಫ್ರೆಂಡ್ಸ್. ಯಾಕೆಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಯೂಸ್ ಮಾಡುವಾಗ ಅದು ಕಾಪಿರೈಟ್ ಮ್ಯೂಸಿಕನ್ನು ಯೂಸ್ ಮಾಡ್ಕೋಬಾರ್ದು. ಯೂಟ್ಯೂಬ್ ಅದೇ ವೀಡಿಯೋ ನಿಮಗೆ ತುಂಬ ಸಿಗುತ್ತೆ ಬ್ಯಾಕ್ಗ್ರೌಂಡಿಗೆ ಬೇಕಿದ್ದರೆ. ಹಾಗೆ ನಿಮಗೆ ಫೇಸ್ಬುಕ್ಕಲ್ಲೂ ಕೂಡ ಇದೆ. ಓಕೆ, ಹಾಗೆಲ್ಲ ಯೂಸ್ ಮಾಡ್ಕೊಳ್ಳಿ. ಓಕೆ, ಹಾಗೆ ಯಾವ ರೀತಿ ಯೂಟ್ಯೂಬ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತೆ, ಹಾಗೆ ಫೇಸ್ಬುಕ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತೆ. ಎಲ್ಲನೂ ಕ್ಲಿಯರಾಗಿ ನೀವು ಓದ್ಕೊಂಡು ನಂತರ ನೀವು ಉಂಟಲ್ಲ ವೀಡಿಯೋನ ಕ್ರಿಯೇಟ್ ಮಾಡ್ಬೋದು. ಇದರಿಂದ ನಿಮಗೆ ತುಂಬ ಸಕ್ಸಸ್ಫುಲ್ ಆಗ್ತೀರ ಅಂತ ನಾನು ಖಂಡಿತ ಅಂದ್ಕೊಳ್ತಿದ್ದೀನಿ. ಹಾಗೆ ನಿಮಗೆ ಈ ಥರ ಸರ್ಕಾರಿ ಮತ್ತು ಪ್ರೈವೇಟ್ ಜಾಬ್ಗಳ ಬಗ್ಗೆ ಲಿಂಕ್ ಇದೆಯಲ್ಲ, ನಿಮಗೆ ಬೇಕಿದ್ದರೆ ಕಮೆಂಟಲ್ಲಿ ಪಿನ್ ಮಾಡಿ, ನಾನು ಅದರ ಬಗ್ಗೆ ಮಾಹಿತಿನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟವಾದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋನ ಕೊನೆಗೊಳಿಸ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್, ವಂದೇ ಮಾತರಂ.